ಅಲ್ಲಿನ ಲೋಕಲ್ಸ್ ಯಾರು ಆ ಹುಡುಗಿಯ ಬಾಡಿನ ಮೊದಲು ನೋಡಿದ್ರು ಅವ್ರಿಗೂ ಆ ಒಂದು ಸ್ಪಾಟ್ ಅಲ್ಲಿ ಒಂದು ಹನಿ ರಕ್ತ ಬಿದ್ದಿರೋದ್ ಕಾಣಿಸಿಲ್ಲ. ಈಗ ದೂತ ಸಭೆಯ ಪ್ರಜೆಗಳೇ ನೀವೇ ಹೇಳಿ, ಒಂದು ಹನಿ ರಕ್ತ ಸುರಿದೆ ಎಲ್ಲಾದ್ರೂ ಟ್ರೈನ್ ಆಕ್ಸಿಡೆಂಟ್ ಆಗೋದು ನೀವು ನೋಡಿದೀರಾ? ಅಂಡ್ ಇನ್ನು ನನಗೆ ತುಂಬಾ ಬೇಜಾರಾಗಿದ್ದು ಇನ್ನೊಂದು ವಿಷಯ ಏನು ಅಂದ್ರೆ, ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪೀಡಿತರ ಕುಟುಂಬನ ಭೇಟಿ ಮಾಡಿದ್ರು. ಅದಾದ್ಮೇಲೆ ಅವರು ಪಾಪ ನಷ್ಟ ಪರಿಹಾರದ ರೀತಿ 4 ಲಕ್ಷ ರೂಪಾಯಿದು ಚೆಕ್ ಸಹ ಪೀಡಿತರ ಕುಟುಂಬಕ್ಕೆ ಕೊಟ್ರು. ಆದ್ರೆ ಸಾಹೇಬ್ರು ಆ ಒಂದು ಚೆಕ್ ಕೊಟ್ಟು ಹಿಂಗ್ ಹೊರಗ್ ಹೋಗಿದ ತಕ್ಷಣ ಡಿ.ಸಿ ಅವರು ಬಂದು ಆ ತಾಯಿ ಹತ್ರ ಚೆಕ್ ಇಸ್ಕೊಂಡು ಇದನ್ನ ನಾನ್ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಾಕಿಸ್ತೀನಿ ಅಂತ ಹೇಳಿದವರು ಇವತ್ತಿಗೆ 15 ದಿನ ಮೇಲೆ ಆಗೋಯ್ತು. ಪೀಡಿತರ ಕುಟುಂಬಕ್ಕೆ 1 ರೂಪಾಯಿ ಸಿಕ್ಕಿಲ್ಲ. ಖುಷಿ ಅವ್ರ ತಾಯಿ ಅಲ್ವಾ ಮಾತಾಡ್ತಿರೋದು? ಹೌದು ಸರ್, ನನ್ ಖುಷಿ ಅಮ್ಮ ಅದು ಅಮೌಂಟ್ ಚೆಕ್ ಬಂತ ಅಮ್ಮ? ಇಲ್ಲ ಅಣ್ಣ. ಸೊ ಐ ರಿಕ್ವೆಸ್ಟ್ ದ ಡಿ.ಸಿ ಆದಷ್ಟು ಬೇಗ ಆ ಫ್ಯಾಮಿಲಿಗೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡಿ. ಅಂಡ್ ರೆಸ್ಪಾನ್ಸಿಬಲ್ ಅಥಾರಿಟೀಸ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡಿ ಕೇಸ್ ನ ಡೈವರ್ಟ್ ಮಾಡೋದ್ ಬಿಟ್ಟು ರಿಯಲ್ ಆರೋಪಿಗಳನ್ನ